ಫಸ್ಟ್ ಟೈಮ್ ಆ್ಯಕ್ಚುಲಿ ಎಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನಾವು ಪಾಸ್ಪೋರ್ಟ್ ತೊಗೊಂಡೇ ಬಂದಿಲ್ಲ. One, two, three, let's go! ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಇವತ್ತು ನಾವು ರಿಷಿಕೇಶ್ಗೆ ಹೋಗ್ತಿದ್ವಿ. ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ ಇಲ್ಲಿಗೆ ಹೋಗ್ತಿದ್ದೀನಿ ಅಂತ. ಏನಿದು ಲಾಸ್ಟ್ ವೀಡಿಯೋಲೆಲ್ಲ ಪ್ಯಾಕಿಂಗು, ಸ್ನೋ ಶೂ ಅದು ಇದು ಎಲ್ಲ ಹೇಳಿ ಈಗ ರಿಷಿಕೇಶ್ಗೋಸ್ಕರ ಇಷ್ಟೆಲ್ಲ ಪ್ಯಾಕ್ ಮಾಡಿದ್ರಾ ಅಂತ ಕೇಳಿದ್ರೆ ಇಲ್ಲ, ಅದಕ್ಕಲ್ಲ, ಬೇರೆ ಟ್ರಿಪ್ಪಿಗೆ ಅದು. ಸೊ ಅದಕ್ಕೂ ಮುಂಚೆ ಲೈಕ್ ರಿಷಿಕೇಶ್ದು ಆ್ಯಂಡ್ ಹರಿದ್ವಾರ್ ವೀಡಿಯೋಸ್ ಹಾಕ್ತೀನಿ, ಯಾಕಂದರೆ ಅದು ಚೂರು ಎಡಿಟ್ ಮಾಡೋಕ್ಕೆ ಟೈಮ್ ಬೇಕು. ಹಾಗಾಗಿ ಇನ್ ಬಿಟ್ವೀನ್ ಆ ಗ್ಯಾಪಲ್ಲಿ ಈ 2 ವೀಡಿಯೋಸ್ನ ಹಾಕ್ತೀನಿ. ಆ್ಯಂಡ್ ಲೈಕ್ ಸುಮಾರು ಸತಿ ಅನ್ಕೋತಿದ್ದೆ ನಾನು ರಿಷಿಕೇಶ್ ಅಥವಾ ಕಾಶಿಗೆ ಹೋಗಬೇಕು ಅಂತ ಸುಮಾರು ಸತಿ ಅನ್ಕೋತಿದ್ದೆ ನಾನು. ಬಟ್ ಅದು ಒಂಥರ ಸ್ಟೆಪ್ ಬೈ ಸ್ಟೆಪ್ ಹೋಗೋ ಥರ ಆಯಿತು ಅಂತ ಅನಿಸುತ್ತೆ. ಹಾಗಾಗಿ ರಿಷಿಕೇಶ್ ಹರಿದ್ವಾರ್ 2 ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಐ ಥಿಂಕ್ ನಮಗೆ 2 ಡೇಸ್ ಇದೆ, ಇವತ್ತು ಆ್ಯಂಡ್ ನಾಳೆ. ಆ್ಯಂಡ್ ಇವತ್ತು ನಮ್ಮ ಫ್ಲೈಟ್ ಇರೋದು 12 o'clockಗೆ. ಆ್ಯಂಡ್ ನೋಡೋಣ, ಲೈಕ್ ಇವತ್ತು ಗಂಗಾ ಆರತಿ ಈವ್ನಿಂಗ್ ಹೋಗಬೇಕು ರಿಷಿಕೇಶಲ್ಲಿ ಅಂತ ಅಂದ್ಕೊಂಡಿದ್ದೀವಿ. ನಾಳೆ ಇಫ್ ಪಾಸಿಬಲ್ ರಿಷಿಕೇಶ್ ಎಕ್ಸ್ಪ್ಲೋರ್ ಮಾಡ್ತೀವಿ, ಇಲ್ಲಾಂದರೆ ಹರಿದ್ವಾರ್ಗೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಷ್ಟೆಲ್ಲ ಕವರ್ ಮಾಡ್ತೀವಿ, ಲೆಟ್ಸ್ ಸಿ. ಆ್ಯಂಡ್ ಈಗ ಟೈಮ್ 8 o'clock ಆಗಿದೆ ಆ್ಯಂಡ್ ನಮ್ಮದು 12 o'clock, ಸೊ 2 hours ಬೇಕು ನಾವು ಇಲ್ಲಿಂದ ಹೋಗೋಕ್ಕೆ. ಟ್ರಾಫಿಕ್ ಎಲ್ಲ ಇರುತ್ತಲ್ವ, ಹಾಗಾಗಿ. ಆ್ಯಂಡ್ ಇವತ್ತು ಸ್ಯಾಟರ್ಡೆ ಬೇರೆ, ಎಷ್ಟು ಟ್ರಾಫಿಕ್ ಇರುತ್ತೋ ಗೊತ್ತಿಲ್ಲ. ಹಾಗಾಗಿ ಲೆಟ್ಸ್ ಗೋ ಆ್ಯಂಡ್ ಸಿ ಯು ಗೈಸ್ ಇನ್ ಏರ್ಪೋರ್ಟ್. ಸೊ ಆಫ್ಟರ್ ಚೆಕ್ ಇನ್ ಇವಾಗ ಬೋರ್ಡಿಂಗ್ ಟೈಮ್ 11 o'clock. 10:50 ಆಯಿತು. ವಿ ಆರ್ ಸ್ಟಿಲ್ ಹಿಯರ್ ಓನ್ಲಿ ರೋಮಿಂಗ್ ಅರೌಂಡ್. ಆ್ಯಂಡ್ ಎಂತ ಕೇರ್ಲೆಸ್ ಆಗಿದ್ದೀವಿ ಅಂದರೆ ನಾವು, ಬಿಡು 12 ಇರೋದು ಫ್ಲೈಟ್ ತಾನೆ, 11 ಹಂಗಂಗೆ ಪುಷ್ ಮಾಡ್ತಾನೆ ಇದ್ದೀವಿ. ಮತ್ತು ನಮ್ದು ಇನ್ನೊಂದು ಆಯ್ತಲ್ವಾ, ನೇಮ್ ರಾಂಗ್ ಆಗಿ. ನೇಮು ಈ ಸೌತ್ ಇಂಡಿಯನ್ಸ್ದು ಪ್ರಾಬ್ಲಮ್ ಇರುತ್ತಲ್ಲ, ಇನಿಷಿಯಲ್ಸ್. ಲೈಕ್ ನಾವು ಬುಕ್ ಮಾಡಬೇಕಾದ್ರೆ ಲೈಕ್ ವಿತ್ ಫಾದರ್ ನೇಮ್ಸ್ ಬುಕ್ ಮಾಡಿರೋದು ಲಾಸ್ಟ್ ನೇಮ್. ಬಟ್ ನಮ್ದು ಆಧಾರ್ ಕಾರ್ಡಲ್ಲಿ ಲಾಸ್ಟ್ ನೇಮ್ ಇದೆ, ಲಾಸ್ಟ್ ನೇಮ್ ಇನಿಷಿಯಲ್. ಸೊ ಅದು ಅಕ್ಸೆಪ್ಟೇ ಮಾಡಲಿಲ್ಲ ಅವರು. ಆ್ಯಂಡ್ ನಾವು ಪಾಸ್ಪೋರ್ಟ್ ತೊಗೊಂಡೇ ಬಂದಿಲ್ಲ. ಪಾಸ್ಪೋರ್ಟ್ ಏನಕ್ಕೆ ಬೇಕಾಗಿಲ್ಲ, ಡೊಮೆಸ್ಟಿಕ್ ಅಂದ್ಕೊಂಡು ನಾವು ಪಾಸ್ಪೋರ್ಟ್ ತರಲಿಲ್ಲ. ಬಟ್ ಸ್ಟಿಲ್ ಫೋಟೋ ಕಾಪಿ ಕ್ಯಾರಿ ಮಾಡೋದು ಒಳ್ಳೇದು. ಫೋಟೋ ಕಾಪಿ ಕ್ಯಾರಿ ಮಾಡಿದ್ವಿ, ಬಟ್ ಆಧಾರ್ ಕಾರ್ಡ್ ಅಕ್ಸೆಪ್ಟ್ ಮಾಡಲಿಲ್ಲ ಅವರು. ಆಮೇಲೆ ಮತ್ತೆ ಈಗ ಏರ್ ಇಂಡಿಯಾ ಬುಕ್ ಮಾಡ್ಕೊಂಡಿರೋದು. ಏರ್ ಇಂಡಿಯಾಗೆ ಹೋಗಿ ಅಲ್ಲಿ ವೆರಿಫೈ ಮಾಡಿ. ಸಿ ಇಫ್ ಇನ್ ಕೇಸ್ ಇದೇ ಥರ ಹಿಂಗೆ ಏರ್ ಇಂಡಿಯಾದವ್ರು ಹಿಂಗೆ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅಟ್ಲೀಸ್ಟ್ ಪೋರ್ಟಲಲ್ಲಿ ಅಕ್ಸೆಪ್ಟೇ ಮಾಡಲಿಲ್ಲ ನಮಗೆ, ಇನಿಷಿಯಲ್ಸ್ ಆಗ್ತಿದ್ರೆ. ಅದು ಪಾಸ್ಪೋರ್ಟಲ್ಲಿ ಏನಿದೆ ಅದೇ ಕೊಡಿ ಅಂತ ಅಂದರು. ಬಟ್ ಡೊಮೆಸ್ಟಿಕ್ ಬರಬೇಕಂದ್ರೂ ಪಾಸ್ಪೋರ್ಟ್ ತೊಗೊಬರ್ಬೇಕು ಅನಿಸುತ್ತೆ ಇನ್ಮೇಲೆ. ಮ್ಯಾಂಡೇಟ್ರಿ ಮಾಡ್ತಾರೆ ನೆಕ್ಸ್ಟು. ಹೌದು, ಯಾವ ಗೇಟ್? D13 ರೈಟ್ಸ್. ಅದಕ್ಕೆ ಈಗ ಹೋಗ್ತಾ ಇದ್ದೀವಿ. ಟೈಮ್ ಎಷ್ಟು ಮಿನಿಟ್ಸ್ ಇದೆ ಇನ್ನು? ಇವಾಗ ಸ್ಟಾರ್ಟ್ ಮಾಡ್ತಾರೆ. ನಂದು ವಜಾ ಇದು ಪಕ್ಕ ಸೀಟ್ ಇಲ್ಲ, ಬೇರೆ ಸೀಟ್. ಎಸ್, ಎಂಜಾಯ್ ಮಾಡ್ತಲ್ಲ ಅದು ಮನೆ. ಏನು ಎಂಜಾಯ್ ಮಾಡೋದು, ಅಲ್ಲೇನು ವ್ಯೂನೂ ಇಲ್ಲ, ಏನೂ ಇಲ್ಲ. ಏನು ನಾರ್ಮಲ್ ರಿಷಿಕೇಶ್ ಅಲ್ವಾ, ವ್ಯೂ ಇರಲ್ಲ. ನನ್ನ ಶಾಡನು ನಾನೇ ಬರಬೇಕು. ಓ ಗಾಡ್, ಏನೋ ಬರ್ತಾ ಇದೆ ಅಂದ್ಕೊಂಡೆ ನಾನು. ಪಕ್ಕದಲ್ಲಿ ಕ್ಯಾಟ್ ಏನೋ ಬರ್ತಾ ಇದೆ ಅಂದ್ಕೊಂಡೆ. ಪೀಪಲ್ ಆರ್ ಸ್ಕೇರ್ಡ್ ಆಫ್ ದೇರ್ ಓನ್ ಶಾಡೋಸ್. ಇರಲಿ, ಹಂಗೆ ಇಟ್ಕೋ. ಇಳಿಸು ಕೆಳಗೆ. ಕೈ ನೋವು ಬಂದಾಗ ಕೆಳಗೆ ಇಳಿಸ್ಬೇಕು. ನೀನಂತೂ ಇಟ್ಕೊಳ್ಳಲ್ಲ ಅಲ್ವಾ? ನಾನು ಬ್ಲಾಗಿಂಗ್ ಇದೆಲ್ಲ ಇಟ್ಕೊಳ್ಳೋದೇ ಇಲ್ಲ. ನಂಗೆ ಅದೇನೋ ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ಮಾತಾಡಬೇಕು ಅಂದರೆ ನಂಗೆ ಆಗಲ್ಲ, ಎಲ್ಲ ಮರ್ತೋಗ್ತೀನಿ. ನಾವೀಗ ಬ್ಯಾಕ್ ಕ್ಯಾಮ್ರಾ ಯಾಕೆ ಇಟ್ಟಿಲ್ಲ ಅಂತ ಅಂದರೆ ಎಲ್ರಿಗೂ ಕಾಣಿಸುತ್ತೆ ಆಪೋಸಿಟ್ ಇರೋರಿಗೆ ಅಂತ ಬ್ಯಾಕ್ ಕ್ಯಾಮ್ರಾ. D13 ಲೆಫ್ಟ್ ಸೈಡ್. ಓಕೆ, ಸಿ ಯು ಗೈಸ್ ಆನ್ ದ ಫ್ಲೈಟ್. ಬಾಯ್. ಕಾಣ್ತಾ ಇದ್ದೀನಲ್ಲ ಈಗ.
Later. ವಿ ಆರ್ ಫೈನಲಿ ಬ್ಯಾಕ್ ಟು ರಿಷಿಕೇಶ್ ಅಂತೆ. ಫಸ್ಟ್ ಟೈಮೇ ಬರ್ತಾ ಇರೋದು. ಫೈನಲಿ ಬ್ಯಾಕ್ ಟು ರಿಷಿಕೇಶ್. ವಿ ಆರ್ ಫೈನಲಿ ಇನ್ ರಿಷಿಕೇಶ್. ಡೆಹ್ರಾಡೂನಿಂದ ನಾವು ರಿಷಿಕೇಶ್ಗೆ ಲೈಕ್ ಪ್ರೈವೇಟ್ ಕ್ಯಾಬ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಓಲಾ ಊಬರ್ ವರ್ಕ್ ಆಗಲ್ಲ ಅಂತ ನಮ್ಗೆ ಅಲ್ಲಿ ಇಳಿದ ಮೇಲೇ ಗೊತ್ತಾಗಿದೆ. ಎಷ್ಟು ಟ್ರೈ ಮಾಡಿ ಸಾಕಾಯಿತು. ಆಮೇಲೆ ಯಾರೋ ಹೇಳಿದ್ರು ಇಲ್ಲಿ ವರ್ಕ್ ಆಗಲ್ಲ, ಹೋಗಿ ಪ್ರೈವೇಟ್ ಕ್ಯಾಬ್ ಬುಕ್ ಮಾಡ್ಕೊಳ್ಳಿ ಅಂತ. ಹಾಗಾಗಿ ರೂಮಿಗೆ ಬಂದು ಚೆಕ್ ಇನ್ ಆಗಿ ಈಗ ಫ್ರೆಶ್ ಅಪ್ ಆಗಿ ಗಂಗಾ ಆರತಿಗೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಐ ಥಿಂಕ್ 6:30 ಸ್ಟಾರ್ಟ್ ಅನ್ಸುತ್ತೆ ಅದು. ಸ್ವಲ್ಪ ಬೇಗ ಹೋಗ್ಬೇಕು. ಪ್ಲೇಸ್ ಹಿಡ್ಕೋಬೇಕು, ಜನ ಇಲ್ಲ ಅಂದ್ರೆ ಜನ ಬಂದು ಕುತ್ಕೊಂಡ್ಬಿಡ್ತಾರೆ. ಹೌದು, ಆಪರ್ಚುನಿಟಿ ಇರಲ್ಲ ಆಮೇಲೆ ಮುಂದೆ ನೋಡೋದಕ್ಕೆ. ಬಟ್ ನಾಟ್ ಶೋರ್ ವಾಟರ್ ಇರುತ್ತೋ ಏನೋ ಅಂತ. ಬಿಕಾಸ್ ನಾವು ಈಗ ಬರಬೇಕಾದ್ರೆ ಎಷ್ಟೊಂದು ವಾಟರ್ ಪ್ಲೇಸಸ್ ಇರುತ್ತಲ್ಲ, ಕೆನಾಲ್ಸ್, ಅವು ನೋಡ್ಕೊಂಡು ಬಂದ್ವಿ. ಎಲ್ಲ ಡ್ರೈ ಇತ್ತು. ಬಟ್ ಲೆಟ್ ಸಿ, ಗಂಗಾ ಆರತಿ ರಿಷಿಕೇಶಲ್ಲಿ ತುಂಬ ಚೆನ್ನಾಗಿರುತ್ತೆ. ಈಗ ಕಾಫಿ ಕುಡಿದ್ಬಿಟ್ಟು ಹೊರಡ್ತೀವಿ. ಆ್ಯಂಡ್ ಇಲ್ಲೂ ಇಲ್ವಂತ, ರಿಷಿಕೇಶಲ್ಲೂ ಓಲಾ ಊಬರ್ ಇಲ್ಲ ಅಂದರು ಹೋಟೆಲ್ ಅವ್ರನ್ನ ಕೇಳಿದ್ದಕ್ಕೆ. ಆ್ಯಂಡ್ ಶೇರಿಂಗ್ ಆಟೋ ಬರುತ್ತೆ, ಅದರಲ್ಲಿ ಹೋಗಿ ಅಂತ ಅಂದರು. ನೋಡಬೇಕು, ಶೇರಿಂಗ್ ಆಟೋನು ಫಸ್ಟ್ ಟೈಮ್ ಆ್ಯಕ್ಚುಲಿ, ಎಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನೋಡೋಣ ಹೇಗಿರುತ್ತೋ ಏನೋ ಅಂತ. ಹಾಗಾಗಿ ರೆಡಿ ಆಗಿದ್ದೀವಿ. ಸೊ ಲೆಟ್ಸ್ ಗೋ. ಜಾಸ್ತಿ ಡ್ರೆಸ್ ಸಹ ಮಾಡಿಲ್ಲ ನಾವು ಆ್ಯಕ್ಚುಲಿ, ಫ್ಲೈಟಲ್ಲಿ ಮಲಗಿಬಿಟ್ಟಿದ್ವಿ. ಈಗ ಟೈಮ್ 5:15. ಹೋಗಕ್ಕೆ 5 ಮಿನಿಟ್ಸ್ ಅಷ್ಟೇ. ನಮ್ಮ ಹೋಟೆಲಿಂದ 5 ಮಿನಿಟ್ಸ್ ಅಷ್ಟೇ ಅಂತೆ ಗಂಗಾ ಆರತಿ ಪ್ಲೇಸ್, ತ್ರಿವೇಣಿ ಘಾಟ್. ಬಟ್ ಸ್ಟಿಲ್ ಆದರೂ ಬೇಗ ಹೋಗ್ಬೇಕಷ್ಟೇ. ಓಕೆ, ಆ್ಯಂಡ್ ವಿ ಆರ್ ರೆಡಿ. ಆ್ಯಂಡ್ ಕೋಇನ್ಸಿಡೆನ್ಸ್ಲಿ ಮ್ಯಾಚಿಂಗ್ ಹಾಕೋಬಿಟ್ಟಿದ್ದೀವಿ ನಾನು ಅಜಯ್. ಓಕೆ, ಲೆಟ್ಸ್ ಗೋ ನಾವು. ಹೆಂಗಿದೆ? ತಣ್ಣಕ್ಕಿದೆ ನೀರು, ತಣ್ಣಕ್ಕಿದೆ ನೀರು. ತಗೊಂಡ್ ಬರ್ಬೇಕು ಅದನ್ನ, ಈ ತರ ಬಿಡ್ತಾರೆ. ಅದನ್ನ ತಗೊಂಡ್ ಬರ್ಬೇಕು. ಅದನ್ನು ತಗೊಂಡ್ ಬಿಡೋಣವಾ? ಗಂಗೆಗೆ ಬಿಡೋದು ಅನ್ಸುತ್ತೆ. ಹೋಗೋಣವಾ ಅಲ್ಲಿ ಮುಂದೆ?
ಇದರಲ್ಲಿ ವಿಷ್ಣುವರ್ಧನ್ ಫಿಲಮ್ ಪೀಸ್ ಇಲ್ಲಿ ಬಂದು ಹಿಂಗನ್ಬೇಕು ನೀನ್ ಬಂದ್ಬಿಟ್ಟು ಪೀಸ್ ಅಂತ ಇದೆಯಾ स्टैचू पूरा बॉडी फुल बॉडी का हाँ वुडन और ಬ್ರಾಸ್ ಒಂದ್ಸತಿ ತೋರ್ಸಕ್ಕೆ ಹೇಳಿ ಹೆಂಗಿದೆ ಅಂತ. ಅದು ನೋಡಿದೆ ಅಲ್ಲಿ ಬಟ್ ಅದು ಈ ಥರ ಇದೆ. ಯಾವ ಥರ? ಒಂಥರ ಹಿಂಗೆ ಹೇಳಿ ಇಟ್ಸ್ ನಾಟ್ ಅದು ಇದ್ರ ಥರ ಕಾಣಿಸ್ತಾ ಇದೆ ಬೇಕಾಗಿರೋ ಥರ. ಕ್ಯಾಮ್ರಾ ಒಳಗೆ ಕ್ಯಾಮ್ರಾ ನಾರ್ಮಲ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೊ ಬ್ಲಾಗರ್ ಲೈಫ್ ನಿನ್ನ ಮುಖ ಕಾಣಿಸ್ತಿಲ್ಲ ನಿಂದು ಮುಖ ಕಾಣಿಸ್ತಿಲ್ಲ ಇರ್ಲಿ ಈ ಕಡೆ ಎಷ್ಟು ಕ್ಯಾಪಿಟಲ್ ಟೆಸ್ಟ್ ಟು ನಾರ್ಮಲ್